ಅರ್ಜುನ್ ಸರ್ಜಾ. ಅರ್ಜುನ್ ಸರ್ಜಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡದ ಪ್ರಖ್ಯಾತ ನಟರಲ್ಲಿ ಇವರು ಕೂಡ ಒಬ್ರು. ತಂದೆ ಶಕ್ತಿ ಪ್ರಸಾದ್ ಅವರು ಕೂಡ ಅದ್ಭುತವಾದಂಥ ನಟ. ಇವರ ತಾಯಿ ಲಕ್ಷ್ಮಿ ಶಿಕ್ಷಕಿ. ಇವರು ಮೂಲತಃ ಮಧುಗಿರಿ ಅವರು. ನಮ್ಮ ಕರ್ನಾಟಕದವರು ಅನ್ನೋದು ನಮ್ಮ ಹೆಮ್ಮೆ. ಕನ್ನಡ ಚಿತ್ರರಂಗದಲ್ಲಿ ಬಾಲನಟ, ನಾಯಕ ನಟರಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವಕಾಶಗಳು ಇವರಿಗೆ ಅನೇಕ ರೀತಿಯಲ್ಲಿ ಬಂತು. ತಮಿಳು ಚಿತ್ರರಂಗದಲ್ಲಿ ಹೆಚ್ಚಾಗಿ ಅವಕಾಶಗಳು ಬಂದಂಥ ಕಾರಣಕ್ಕಾಗಿ ತಮಿಳಿನಲ್ಲಿ ಹೆಚ್ಚು ಜನಪ್ರಿಯ ನಾಯಕ ನಟ ಮತ್ತು ನಿರ್ದೇಶಕ ಅಂತ ಹೆಸರನ್ನು ಗಳಿಸಿದ್ದಾರೆ. ಸಿಂಹದ ಮರಿ ಸೈನ್ಯ ಚಿತ್ರದ ಮುಖಾಂತರವಾಗಿ ಕನ್ನಡ ಚಿತ್ರರಂಗವನ್ನು ಪ್ರವೇಶ ಮಾಡಿದಂಥ ಅರ್ಜುನ್ ಸರ್ಜಾ ಅವರು ನಾಯಕನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕರಾಗಿ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕನ್ನಡ, ಮಲಯಾಳಂ, ತೆಲುಗು, ತಮಿಳು, ಹಿಂದಿ ಹೀಗೆ ಹಲವಾರು ಭಾಷೆಗಳಲ್ಲಿ ನಟಿಸಿದ್ದಾರೆ. ಇವರು ಕನ್ನಡದ ನಟಿಯನ್ನ ಪ್ರೀತಿಸಿ ಮದುವೆ ಆಗ್ತಾರೆ. ನಿವೇದಿತಾ ಇವರ ಪ್ರೀತಿಯ ಮಡದಿ. ಬಹು ವರ್ಷಗಳ ಕಾಲ ಪ್ರೀತಿಸಿ ತಂದೆ ತಾಯಿಯ ಒಪ್ಪಿಗೆಯನ್ನು ಪಡೆದು ಮದುವೆಯಾದಂಥ ಜೋಡಿ ಇಬ್ರು ಬಹಳ ಅದ್ಭುತವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಪ್ರೇಮ ಬರಹ ಹಾಡು ಯಾರಿಗೆ ತಾನೇ ನೆನಪಿಲ್ಲ ಹೇಳಿ. ಆ ಹಾಡಿನ ಮುಖಾಂತರವಾಗಿಯೇ ಎಲ್ಲರ ಮನಸ್ಸನ್ನ ಗೆದ್ದವರು ಅರ್ಜುನ್ ಸರ್ಜಾ. ಇದೀಗ ಅರ್ಜುನ್ ಸರ್ಜಾ ಅವರ ಎರಡನೇ ಪುತ್ರಿ ಮದುವೆ ಆಗಿದ್ದಾರೆ. ಎರಡನೇ ಪುತ್ರಿ ಮದುವೆ ಆಗ್ತಾ ಇದ್ದಾರೆ. ಆದರೆ ಅವರ ಮದುವೆಯ ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಒಂದು ಎಂಗೇಜ್ಮೆಂಟ್ ಇದೀಗ ನಾನಾ ರೀತಿಯಾದಂಥ ಚರ್ಚೆಗೆ ಕಾರಣವಾಗಿದೆ. ಅವರ ಪುತ್ರಿ ಎಂಗೇಜ್ಮೆಂಟ್ಗೂ ಚರ್ಚೆಗೂ ಕಾರಣವೇನು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ನಟ ಅರ್ಜುನ್ ಸರ್ಜಾ ಅವರ ಮೊದಲನೇ ಪುತ್ರಿ ಐಶ್ವರ್ಯ ಅವರು ಕಳೆದ 2 ವರ್ಷಗಳ ಹಿಂದೆ ಪ್ರೀತಿಸಿಯೇ ಮದುವೆ ಆದರು. ಬಹಳ ಅದ್ಧೂರಿಯಾಗಿ ಮದುವೆ ಆದರು. ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿ ಹೆಸರಾಂತ ನಾಯಕ ನಟ ಆದಂಥವರಿಗೇನೆ ಅವರು ತಮ್ಮ ಪುತ್ರಿಯನ್ನು ಕೊಟ್ಟರು, ಅದು ಐಶ್ವರ್ಯ ಅವರನ್ನು. ಅದಾದಮೇಲೆ ಎರಡನೇ ಪುತ್ರಿ ಅವರು. ಸೊ ಎರಡನೇ ಪುತ್ರಿ ಅಂಜನಾ ಅವರು ಯಾರನ್ನು ಮದುವೆ ಆಗ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಸಹಜವಾಗಿ ಎಲ್ಲರಲ್ಲೂ ಇತ್ತು. ಇದೀಗ ಅಂಜನಾ ಅವರು ಎಂಗೇಜ್ ಆಗಿದ್ದಾರೆ. ಆದರೆ ಇವರ ಎಂಗೇಜ್ ವಿಚಾರವೇ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಕಾರಣವಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಅರ್ಜುನ್ ಸರ್ಜಾ ಅಪ್ಪಟ ಆಂಜನೇಯನ ಭಕ್ತ. ಹಿಂದೂ ದೇವಸ್ಥಾನಗಳಿಗೆ ಭೇಟಿ ಕೊಡೋದು, ಒಂದು ದೇವಸ್ಥಾನವೇ ನಿರ್ಮಾಣ ಮಾಡಿರೋದು ಇದು ಅವರ ಹೆಮ್ಮೆ ಮತ್ತು ಹೆಗ್ಗಳಿಕೆ. ಅರ್ಜುನ್ ಸರ್ಜಾ ಅಂತ ಹೇಳಿದ್ರೇ ಜೈ ಆಂಜನೇಯ ಅಂತ ಅನೇಕರು ಹೇಳ್ತಾರೆ. ಬಜರಂಗಿಯ ಕಟ್ಟ ಅಭಿಮಾನಿ. ಬಜರಂಗಿ ಅಂತ ಅಂದರೆ ಇನ್ನಿಲ್ಲದಂಥ ಪ್ರಾಣ ಅಂತ ಆಂಜನೇಯನ ಭಕ್ತ, ಪರಮ ಹಿಂದುತ್ವವನ್ನು ಪಾಲನೆ ಮಾಡುವಂಥ ಅರ್ಜುನ್ ಸರ್ಜಾ ಅವರ ಪುತ್ರಿ ಇದೀಗ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಕನ್ವರ್ಟ್ ಆಗ್ತಾರಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕಂದರೆ ಅವರು ಪ್ರೀತಿಸಿ ಮದುವೆ ಆಗೋದಕ್ಕೆ ರೆಡಿ ಆಗಿರೋದು ಫಾರಿನ್ ಹುಡುಗನನ್ನು. ಇದು 1-2 ವರ್ಷದ ಪ್ರೀತಿಯೂ ಅಲ್ಲ, ಬರೋಬ್ಬರಿ 13ರಿಂದ 14 ವರ್ಷಗಳ ಪ್ರೀತಿ ಅನ್ನೋದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಹಾಗಿದ್ರೆ ಅರ್ಜುನ್ ಸರ್ಜಾ ಪುತ್ರಿ ಪ್ರೀತಿಸಿದ್ದು ಯಾರನ್ನ, ಮದುವೆ ಆಗ್ತಿರೋದು ಯಾರನ್ನ, ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ ಈ ವಿಡಿಯೋದಲ್ಲಿ. ಇತ್ತೀಚೆಗೆ ಅರ್ಜುನ್ ಸರ್ಜಾ ಅವರ ಮೊದಲ ಪುತ್ರಿ ಐಶ್ವರ್ಯ ಅವರ ವಿವಾಹ ಅದ್ದೂರಿಯಾಗಿ ನೆರವೇರಿತು. ಇದೀಗ ಗೆಳೆಯನ ಜೊತೆ ಫೋಟೋ ಶೂಟ್ ಮಾಡಿಸಿಕೊಂಡಿರುವ ಅಂಜನಾ ಅರ್ಜುನ್ ಅವರು ಗುಡ್ ನ್ಯೂಸ್ ಅನ್ನ ಹಂಚಿಕೊಂಡಿದ್ದಾರೆ. ಅಂಜನಾ ವಿದೇಶಿ ಹುಡುಗನ ಜೊತೆಗೆ 13 ವರ್ಷದಿಂದ ಪ್ರೀತಿಯಲ್ಲಿ ಇದ್ರು ಅನ್ನೋದನ್ನ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಅಂಜನಾ ತನ್ನ 13 ವರ್ಷದ ಲವ್ ಸ್ಟೋರಿಯನ್ನ ಇದೀಗ ಮನೆಯವರಿಗೆ ತಿಳಿಸಿದ್ದಾರೆ. ವಿದೇಶಿ ಹುಡುಗನ ಜೊತೆಗೆ ಅಂಜನಾ ಪ್ರೀತಿಗೆ ಬಿದ್ದಿದ್ದಾರೆ. ಬಹು ವರ್ಷಗಳ ಕಾಲ ಪ್ರೀತಿಯಾಗಿದ್ದರಿಂದ ತಂದೆ ಬಳಿ ಹೇಳ್ಕೊಳ್ಳೋದು ಹೇಗೆ ಅನ್ನೋ ಕಷ್ಟ ಅವರಿಗೆ ಎದುರಾಗಿತ್ತು. ಯಾಕಂದ್ರೆ ತಂದೆ ಅಪ್ಪಟ ಹಿಂದುತ್ವವನ್ನ ಪಾಲನೆ ಮಾಡ್ತಾ ಇರೋದು. ಆ ಕಾರಣಕ್ಕಾಗಿ ಪುತ್ರಿಗೆ ಅಂಜನಾ ಅನ್ನೋ ಹೆಸರನ್ನ ಇಟ್ಟಿದ್ರು. ಆಂಜನೇಯನನ್ನ ಇನ್ನಿಲ್ಲದಂತೆ ಗೌರವಿಸುವ, ಪ್ರೀತಿಸುವ, ಆರಾಧಿಸುವ ಅರ್ಜುನ್ ಸರ್ಜಾ ಅವರ ಮುದ್ದಿನ ಮಗಳು ಏಷ್ಯಾ ಅನ್ನುವಂಥ ಹುಡುಗನನ್ನ, ವಿದೇಶಿ ಹುಡುಗನನ್ನ ಇದೀಗ ಪ್ರೀತಿ ಮಾಡಿರೋದು. ಅದು 13 ವರ್ಷಗಳ ಕಾಲ ಪ್ರೀತಿ ಮಾಡಿರೋದು. ಹೇಗೋ ಮಾಡಿ ತಂದೆಯ ಬಳಿ ಒಪ್ಪಿಗೆಯನ್ನ ಕೇಳಿ ಬಹು ವರ್ಷಗಳ ಕಾಲ ಕಾದು ಮನೆಯವರೆಲ್ಲರೂ ಒಪ್ಪಿಗೆ ಕೊಟ್ಟ ನಂತರವೇ ಇದೀಗ ಮನೆಯವರು ಎಲ್ಲರ ಜೊತೆಗೆ ಸೇರಿ ಫೋಟೋ ಶೂಟ್ ಒಂದನ್ನು ಮಾಡಿಸಿದ್ದಾರೆ. ಪಕ್ಕಾ ಸಂಪ್ರದಾಯಸ್ಥ ಫ್ಯಾಮಿಲಿಯಲ್ಲಿ ಬೆಳೆದಿದ್ರಿಂದ ಅಕ್ಕ, ಅಪ್ಪ, ಅಮ್ಮ ಈ ಥರದ್ದೆಲ್ಲ ಬಾಂಡಿಂಗ್ ಇದ್ದಿದ್ದರಿಂದ ಅಂಜನಾ ಅವ್ರಿಗೂ ಕೂಡ ಮನೆಯಲ್ಲಿ ಒಪ್ಪಿಸಿಯೇ ಎಲ್ಲರ ಒಪ್ಪಿಗೆಯನ್ನು ಪಡೆದೆ ಎಲ್ಲರ ಸಮ್ಮುಖದಲ್ಲಿಯೇ ಮದುವೆ ಆಗಬೇಕು ಅನ್ನುವಂಥ ಮಹದಾಸೆ ಇತ್ತಂತೆ. ಆ ಕಾರಣಕ್ಕಾಗಿ ಎಷ್ಟೇ ಸಮಯ ಆದರೂ ಪರವಾಗಿಲ್ಲ, ಮನೆಯಲ್ಲಿ ಎಲ್ಲರ ಒಪ್ಪಿಗೆಯನ್ನು ಪಡ್ಕೊಂಡೇ ಮದುವೆ ಆಗಬೇಕು, ಇಲ್ಲ ಅಂತಂದರೆ ಮದುವೆ ಆಗದೆ ಹಾಗೆ ಉಳ್ಕೊಳ್ಬಿಡ್ಬೇಕು ಅನ್ನುವಂಥದ್ದು ಅವರ ಪ್ಲ್ಯಾನ್ ಆಗಿತ್ತಂತೆ. ಮನೆಯಲ್ಲಿ ಮೊದಲಿಗೆ ಹೇಳಿದಾಗ ಒಪ್ಪಿಗೆ ಸಿಕ್ಕಿರಲಿಲ್ಲ. ಆದರೆ ಮಗಳ ಪ್ರೀತಿಯ ಮುಂದೆ ತಂದೆ ಸೋಲ್ಲೇಬೇಕು.
ಎಲ್ರಿಗೂ ಗೊತ್ತಿರೋ ಹಾಗೇನೆ ಪ್ರತಿಯೊಬ್ಬ ತಂದೆಗೂ ಕೂಡ ತಮ್ಮ ಹೆಣ್ಣು ಮಕ್ಕಳು ಅಂತಂದರೆ ಇನ್ನಿಲ್ಲದಂಥ ಪ್ರೀತಿ. ಅದೇ ರೀತಿಯಾಗಿ ಅರ್ಜುನ್ ಸರ್ಜಾ ಅವರು ಕೂಡ ಅಂಜನಾ ಅವರು ನಾನು ಹೀಗೆ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ ಹಾಗೇನೆ ಮೊದಲಿಗೆ ಇಲ್ಲ ಅಂತ ಹೇಳಿದ್ರು, ಕೊನೆಯದಾಗಿ ಓಕೆ ಅಂತ ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಇದೀಗ ಇಡೀ ಫ್ಯಾಮಿಲಿ ಸೇರಿ ಎಲ್ಲರೂ ಒಟ್ಟಿಗೆ ಫೋಟೋಶೂಟನ್ನು ಮಾಡಿಸಿದ್ದಾರೆ. ಈ ಫೋಟೋಶೂಟನ್ನು ಸ್ವತಃ ಅಂಜನಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡಿದ್ದಾರೆ. ನನ್ನ ಎಂಗೇಜ್ಮೆಂಟ್ ಆಯಿತು, ಬಹು ವರ್ಷಗಳ ಕನಸು ನೆರವೇರಿತು ಅನ್ನೋದನ್ನು ಇಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ವಿದೇಶಿ ಹುಡುಗ, ಪರದೇಶದ ಹುಡುಗ, ಇವರಿಗೆ ಮದುವೆ ಆಗೋದಕ್ಕೆ ಹೇಗೆ ಒಪ್ಕೊಂಡ್ರು ಅನ್ನೋದು ಇದೀಗ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಟ್ ಅವರವರ ವೈಯಕ್ತಿಕ ವಿಚಾರ. ಮಗಳು ಚೆನ್ನಾಗಿರಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಗೂ ಗೊತ್ತಿರುತ್ತೆ. ಆಕೆ ಪ್ರೀತಿ ಮಾಡಿದವ್ರ ಜೊತೆಗೆ ಮದುವೆ ಮಾಡಿಕೊಟ್ರೆ ಚೆನ್ನಾಗಿರ್ತಾರೆ ಅನ್ನೋದು ಅವರ ಆಸೆ. ಸೊ ಜಾತಿ, ಧರ್ಮ, ದೇಶ, ಗಡಿ ಇದೆಲ್ಲವನ್ನ ಮೀರಿದ್ದು ಪ್ರೀತಿ. ಇಲ್ಲ, ಅಂಜನಾ ಅವರ ಪ್ರೀತಿ ಗೆದ್ದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದು 2 ತಿಂಗಳಲ್ಲಿ ಅವರ ಅದ್ದೂರಿಯಾದಂಥ ಮದುವೆ ನೆರವೇರಲಿದೆ. ವಿದೇಶಿ ಹುಡುಗನ ಜೊತೆಗಿನ ಫೋಟೋಶೂಟನ್ನು ಶೇರ್ ಮಾಡಿಕೊಂಡಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.